ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಇನ್ನೇನು ಫ್ರೆಂಡ್ಸ್, ಇವತ್ತು ಆಲ್ರೆಡಿ ಮಂಡೇ, ನನಗೆ ನೆನ್ನೆನೂ ಡ್ಯೂಟಿ ಇತ್ತು, ಆಲ್ರೆಡಿ ಹೇಳಿದ್ದೀನಿ. ಫ್ರೆಂಡ್ಸ್, ನನಗೆ ನಿನ್ನೆ ಸ್ವಲ್ಪ ಕಾಲು ತುಂಬ ನೋವಾಗಿತ್ತು. ಆಮೇಲೆ ಫ್ರೆಂಡ್ಸ್ ಏನಿಲ್ಲ, ಅವರು ಟ್ಯಾಬ್ಲೆಟ್ ಕೊಟ್ಟಿದ್ರು, ಆ ಟ್ಯಾಬ್ಲೆಟ್ನ ತಗೊಳ್ಳಿ ಅಂತ ಹೇಳಿದರು. ಆ ಟ್ಯಾಬ್ಲೆಟ್ನ ತಗೊಂಡು ಮಲ್ಕೊಂಡೆ. ಇನ್ನು ಫ್ರೆಂಡ್ಸ್, ಕೈ ನೋವು ಒಂದು ಸ್ವಲ್ಪ ಕಮ್ಮಿ ಕಾಣಿಸ್ತಾ ಇದೆ. ನೋಡೋಣ ಫ್ರೆಂಡ್ಸ್. ನೋಡಿ, ಬೆಳಗ್ಗೆನೇ ನಾನು ಫ್ರೆಂಡ್ಸ್ ಸೌತೆಕಾಯಿನ ಕಟ್ ಮಾಡಿಟ್ಟಿದ್ದೀನಿ. ಒಂದೇ ಒಂದು ಸೌತೆಕಾಯಿ ಕಟ್ ಮಾಡಿದ್ದೀನಿ, ಸುಮ್ಮನೆ ಯಾಕೆ ಅಂತ. ಇನ್ನು ಫ್ರೆಂಡ್ಸ್ ನೋಡಿ, ಸೌತೆಕಾಯಿ ಆಯಿತು. ಅದಾದಮೇಲೆ ಫ್ರೆಂಡ್ಸ್, ನೆನ್ನೆ ಬರೋವಾಗ 1 kg ಪಪ್ಪಾಯಿ ತಂದಿದೆ. ಇನ್ನೊಂದು ಫ್ರಿಜ್ಜಲ್ಲಿ ಎತ್ತಿಕ್ಕಿದ್ದೀನಿ. ಫ್ರಿಜ್ಜಲ್ಲಿಂದರೆ ನಾನು ಒಂದೇ ದಿವಸಕ್ಕೆ ಫ್ರೆಂಡ್ಸ್ ಎತ್ಕೊಬಿಡ್ತೀನಿ, ನಾನು ಅದನ್ನು ಅಲ್ಲೇ ಇಡಲ್ಲ. ಫ್ರೆಂಡ್ಸ್, ಇದು ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇನ್ನು ಇದು ಪಪ್ಪಾಯಿ ಅರ್ಧ ಇಟ್ಟಿದ್ದೀನಿ. ಇನ್ನು ನನ್ನ ಮಗಳು ಎದ್ದಿಲ್ವಲ್ಲ, ಅವಳು ಬಂದುಬೇಕಿದ್ರೆ ತಿನ್ನಲಿ ಅಂತ. ಇನ್ನು ಫ್ರೆಂಡ್ಸ್, ಜ್ಯೂಸ್ಗೆ ಕಪ್ಪು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಫ್ರೆಂಡ್ಸ್ ನೋಡಿ, ನಾನು ಇಡ್ಲಿಗೆ ಅಕ್ಕಿ ಮತ್ತು ರೈಸ್ ಮಿಕ್ಕಿದ್ರೆ ಹಿಂಗೆ ಫ್ರೆಂಡ್ಸ್ ನಾನು ಮಾಡೋದು. ಯಾಕೋ ಈ ನಡುವೆ ನಮ್ಮಲ್ಲಿ ರೈಸ್ ಯಾರು ಜಾಸ್ತಿ ತಿಂತಾಯಿಲ್ಲ. ದಿನ ಇಷ್ಟು ರೈಸ್ ಮಿಕ್ತಾಯಿದೆ. ಅದಕ್ಕೆ ಏನು ನಾಷ್ಟ ಮಾಡೋದು? ಡೈಲಿ ನಾಷ್ಟ ಮಾಡಲೇಬೇಕಲ್ಲ ಫ್ರೆಂಡ್ಸ್. ಈಗ ಫ್ರೆಂಡ್ಸ್, ನಾನು ಇದನ್ನು ಸ್ನಾನ ಮಾಡಿ ಪೂಜೆ ಎಲ್ಲ ಆದ ತಕ್ಷಣವೇ ರುಬ್ಬಿಡ್ತೀನಿ. ನೋಡಿ, ಆಲ್ರೆಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ಈಗಲೇ ಬೇಕಿದ್ದರೆ ರುಬ್ಬಿಡ್ಬೋದು. ಒಂದೇ 1 ಅವರ್ ನೆಂದರೆ ಸಾಕು ಫ್ರೆಂಡ್ಸ್. ನೋಡಿ, ಆದರೆ ಇರಲಿ, ಇನ್ನು ನಾನು ಒಂದು 11 ಗಂಟೆ ಹಿಂಗೆ ರುಬ್ತೀನಿ, ಯಾಕೆಂದರೆ ನಾಳೆಗೆ ಇಡ್ಲಿಗಲ್ವಾ ಅದನ್ನು ನೆನೆಸಿದ್ದೀನಿ ಫ್ರೆಂಡ್ಸ್. ಇನ್ನು ಬನ್ನಿ, ಇಲ್ಲಿ ನೋಡಿ, ನಾನು ಹಾಗಲಕಾಯಿನ ಹಾಗೆ ಫ್ರೈ ಮಾಡಿರೋ ಥರ ಸ್ವಲ್ಪ ಫ್ರೆಂಡ್ಸ್. ಇವತ್ತು ಎಣ್ಣೆ ಖಾಲಿ ಆಯಿತು, ಅಂಗಡಿಗೆ ಯಾರು ಹೋಗೋರಿಲ್ಲ ಫ್ರೆಂಡ್ಸ್. ರೇಷನ್ ಅಂಗಡಿಗೆ ನಾನು ಹೋಗಬೇಕು. ಇನ್ನೊಂದು 2 ದಿವಸ ಆದರೆ ಎಲ್ಲ ತರಬೇಕಿತ್ತು. ಇವಾಗ ಫಸ್ಟೇ ಮುಗಿದೋಗಿದೆ. ಈ ಸಲ 2 kg ಎಣ್ಣೆ ಜಾಸ್ತಿ ಇತ್ತಲ್ಲ ಅಂತ ಕಮ್ಮಿ ತಂದಿದ್ದೆ. ನಾನು ಅಂದ್ಕೊಂಡಿದ್ದೆ ಇನ್ನೊಂದು kg ತಗೋಬೇಕು ಅಂತ. ನೋಡಿದ್ರೆ ನನ್ನ ಥರನೇ ನನ್ನ ಮನಸ್ಸಲ್ಲಿ ಹೆಂಗಿತ್ತು ಹಂಗೆ ಆಯಿತು. ಒಂದು 2-3 ದಿವಸ ಮುಂಚೆನೇ ನೋಡಿದ್ರೆ ಖಾಲಿ ಆಗೇ ಬಿಡ್ತು. ನಾನು ಆವಾಗ ತರುವಾಗಲೇ ಇನ್ನೊಂದು kg ತಗೋಬೇಕು, ಸಾಕಾಗಲ್ಲ ಅಂದ್ಕೊಂಡೆ. ನೋಡಿ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ನಮ್ಮ ಮನೆಯದೇ ತುಪ್ಪ ಇತ್ತು, ಅದನ್ನು ಹಾಕಿ ಇದಕ್ಕೆ ಏನಿಲ್ಲ ಫ್ರೆಂಡ್ಸ್, ನೀವು ಫಸ್ಟು ಎಲ್ಲನೂ ಒಗ್ಗರಣೆಯಲ್ಲಿ ಮಗ್ಗಿಸ್ಕೊಳ್ಳಿ ಹಾಗಲಕಾಯಿನ. ಫ್ರೆಂಡ್ಸ್, ಹಾಗಲಕಾಯಿ ನಾವು ಏನೇ ಹಾಕಿದ್ರೂ ಅದ್ರ ಗುಣನೇ ಕಹಿ ಅಲ್ವಾ. ಸ್ವಲ್ಪನಾದರೂ ಕಹಿ ಇದ್ದೇ ಇರುತ್ತೆ. ನಾವು ಒಂದು ಸ್ವಲ್ಪನೂ ಕಹಿ ಆಗಬಾರ್ದು ಅಂದರೆ ಹೆಂಗಾಗುತ್ತೆ ಫ್ರೆಂಡ್ಸ್. ಈಗ ಮಾವಿನ ಹಣ್ಣು ಹುಳಿ ಇಲ್ಲದೆ ತಿನ್ನೋಕ್ಕಾಗುತ್ತೆ, ಎಲ್ಲ ಸ್ವೀಟಾಗೇ ಇರುತ್ತಾ? ಹಂಗೆ ಹಾಗಲಕಾಯಿ ಗುಣನೇ ಹಾಗೆ, ಅದು ಸ್ವಲ್ಪನಾದರೂ ಕಹಿ ಹಾಗೇ ಆಗಬೇಕು. ಇನ್ನು ಫ್ರೆಂಡ್ಸ್, ತುಪ್ಪದಲ್ಲಿ ಸ್ವಲ್ಪ ಎಣ್ಣೆ ಇತ್ತು ಹಾಕಿ ಎಲ್ಲನೂ ಫ್ರೈ ಮಾಡಿ, ಅದಕ್ಕೆ ಈರುಳ್ಳಿ, ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಜೀರಿಗೆ, ಕಡಲೆ ಬೀಜ ಇವತ್ತು ನಾನು ಮಿಸ್ ಮಾಡಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಅದ್ರ ಫ್ಲೇವರ್ ಇದ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ, ಹಾಕೊಳ್ಳಿ. ಆಮೇಲೆ ಫ್ರೆಂಡ್ಸ್, ಎಲ್ಲನೂ ಒಗ್ಗರಣೆಯಲ್ಲೇ ಬೇಯಿಸ್ಬಿಟ್ಟು ಮತ್ತು ಈರುಳ್ಳಿ, ಹಸಿರು ಮೆಣಸಿಕಾಯಿ ಹಾಕಿದ್ದೀನಿ. ಹಸಿರು ಮೆಣಸಿಕಾಯಿ ಸ್ವಲ್ಪನೇ ಸಾಂಬಾರು ಪುಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿ ಎಲ್ಲನೂ ಫ್ರೈ ಮಾಡಿ ಲಾಸ್ಟಲ್ಲಿ ತೆಂಗಿನಕಾಯಿನ ತುರಿದು ಹಾಕಿದ್ದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ. ಆಮೇಲೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಫ್ರೆಂಡ್ಸ್. ಹುಳಿಗೆ ಇವತ್ತು ಹುಣಸೆ ಹಣ್ಣು ಹಿಂಡಲಿಲ್ಲ, ಲೆಮನ್ ಹಾಕಿದ್ದೀನಿ. ಇನ್ನು ನೋಡಿದ್ರಲ್ಲ ಫ್ರೆಂಡ್ಸ್, ಹಾಗಲಕಾಯಿ ಪಲ್ಯ ತುಂಬಾ ಟೇಸ್ಟ್ ಇರುತ್ತೆ. ಇನ್ನು ಫ್ರೆಂಡ್ಸ್, ಅದಾದಮೇಲೆ ನೋಡಿ, ನಮ್ಮ ಶರೀರಕ್ಕೆ ಇದು ತುಂಬಾ ಒಳ್ಳೆಯದು ಬೆಂಡೆಕಾಯಿ ಅಂತ ಹೇಳ್ತಾರೆ. ಡೈಲಿ ಅಂತೂ ನಾವು ತಂದು ಮಾಡಲ್ಲ ಫ್ರೆಂಡ್ಸ್. ಯಾರು ಡಾಕ್ಟ್ರೇ ಹೇಳಿ ಏನೇ ಹೇಳಿ ನಾವು ಯಾರೂ ಮಾಡಲ್ಲ ಫ್ರೆಂಡ್ಸ್. ಏನು ಗೊತ್ತಾ, ನೀವು ಯಾವಾಗಲೇ ಬೆಂಡೆಕಾಯಿನ ಉರಿಬೇಕು ಅಂದರೆ ಸ್ವಲ್ಪ ಲೆಮನ್ನ ಹಿಂಡ್ಬಿಡಿ, ಅದು ಒಂದು ಚೂರು ಅಂಟಲ್ಲ ಫ್ರೆಂಡ್ಸ್. ಇದನ್ನು ನಾನು ನೋಡಿ ಸೇಮು ಇದಕ್ಕೆ ಕಡಲೆ ಬೀಜ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ, ಕಾಣಿಸ್ತಾ ಇದೆ ಕಡಲೆ ಬೀಜ. ಸೇಮು ನಾನು ಬೆಂಡೆಕಾಯೆಲ್ಲ ಹುರಿದು ಸೈಡ್ಗೆ ಎತ್ತಿಟ್ಕೊತೀನಿ, ಯಾಕೆಂದರೆ ಇದನ್ನು ಅದರೊಳಗಡೆ ಮಗ್ಸಲ್ಲ, ಜಾಸ್ತಿ ಬೆಂದೋಗುತ್ತೆ ಅಂತ. ಇದನ್ನು ಹುರಿದು ಹೊರಗಡೆ ಈ ಕಡೆ ಸೈಡ್ ಇಟ್ಕೊಂಡ್ಮೇಲೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಮತ್ತು ಸಾಸಿವೆ, ಜೀರಿಗೆ, ಕಡಲೆ ಬೀಜ ಇದನ್ನೆಲ್ಲ ಒಗ್ಗರಣೆಗೆ ಹಾಕಿ ಫ್ರೆಂಡ್ಸ್, ನಾನು ಅದಕ್ಕೊಂದು ಟೊಮಟೊ ಹಾಕ್ತೀನಿ, ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಅದೆಲ್ಲ ಆದಮೇಲೆ ಇದನ್ನೊಂದು ಸೆಕೆಂಡ್, ಒಂದು 5 ನಿಮಿಷ ಕಾಯೆಲ್ಲ ಹಾಕಿ ಬೇಯಿಸಿ ಫ್ರೆಂಡ್ಸ್ ನಾನು ಎತ್ತಿಬಿಡ್ತೀನಿ. ಯಾಕೆ ಅಂದರೆ ಇದು ತುಂಬಾ ಟೇಸ್ಟ್ ಇರುತ್ತೆ, ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಎಲ್ಲನೂ ಒಳ್ಳೆಯದೇ ಫ್ರೆಂಡ್ಸ್. ನಮಗೆ ಮಾಡ್ಕೊಂಡು ತಿನ್ನೋಕ್ಕೆ ಟೈಮ್ ಬೇಕಲ್ಲ, ಯಾವುದು ಒಳ್ಳೇದಿಲ್ಲ ನಮ್ಮ ಆರೋಗ್ಯಕ್ಕೆ. ಎಲ್ಲ ಅಡುಗೆನೂ ಒಳ್ಳೆಯದು, ಮುದ್ದೆ ಒಳ್ಳೆಯದು, ಕಾಳು ಒಳ್ಳೆಯದು ಎಲ್ಲ ಹೇಳ್ತಾರೆ. ಯಾರು ಅವ್ರು ಹೇಳಿದ್ದೆಲ್ಲ ನಾವು ತಿಂತಾಯಿದ್ದೀವಿ, ಏನೂ ಮಾಡೋಂಗಿಲ್ಲ ಫ್ರೆಂಡ್ಸ್. ಪರಿಸ್ಥಿತಿ ನೋಡಿ, ನಾನು ಸೆಕೆಂಡ್ ಶಿಫ್ಟು ಟೈಮ್ ಇರುತ್ತಲ್ಲ ಅಂತ ಹಿಂಗೆ ಮಾಡ್ತೀನಿ. ಇನ್ನು ಒಂದು ವಾರ ನಂದು ಸೆಕೆಂಡ್ ಶಿಫ್ಟ್ ಮುಗ್ದೋಯ್ತು, 1:30 ರಾತ್ರಿ 10:30. ಇನ್ನು ಫ್ರೆಂಡ್ಸ್ 1ನೇ ತಾರೀಕಿಂದ ಫಸ್ಟ್ ಶಿಫ್ಟ್ ಇರುತ್ತೆ, ಆಗ ಸಂಜೆ ಟೈಮೇ ಈ ಥರ ಏನಾರು ಮಾಡ್ಕೊಂಡು ತಿನ್ನಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಪಪ್ಪಾಯಿ ಬೆಂಡೆಕಾಯಿ ಪಲ್ಯ ಆಗೋಯ್ತು. ಇನ್ನು ಅದಾದಮೇಲೆ ಫ್ರೆಂಡ್ಸ್, ನಿಮಗೆ ಗೊತ್ತು ನಾನು ಯಾವಾಗಲೂ ಪ್ಲೇನ್ ರೊಟ್ಟಿನೇ ಮಾಡೋದು ಅಂತ. ಇವತ್ತು ನಾನು ಫ್ರೆಂಡ್ಸ್ ಅಕ್ಕಿ ರೊಟ್ಟಿನ ಪ್ಲೇನೇ ಮಾಡಿದ್ದೀನಿ. ಯಾಕಂದರೆ ಫ್ರೆಂಡ್ಸ್, ಯಾಕೋ ನಮಗೆ ಚಪಾತಿ ತಿನ್ನಬೇಡಿ ಅಂತ ಹೇಳೋರೆ, ನನ್ನ ಮಗಳೇನಾರು ಕೇಳಿದ್ರೆ ಅಷ್ಟೇ ಚಪಾತಿ ಮಾಡಿಕೊಡ್ಬೇಕು ಫ್ರೆಂಡ್ಸ್. ನೋಡಿ, ಈ ರೊಟ್ಟಿ ನಾನು ಆಲ್ರೆಡಿ ನಿಮ್ಗೆ ಎಷ್ಟೋ ಸಲ ತೋರಿಸಿದ್ದೀನಿ. ನಾನು ಸ್ವಲ್ಪ ದೊಡ್ಡದಾಗಿ ಹಾಕ್ತೀನಿ, ಆ ಥರ ಚಿಕ್ಕದಾಗಿ ಏನು ಹಾಕಲ್ಲ ಫ್ರೆಂಡ್ಸ್. ಈ ರೊಟ್ಟಿಗೂ ಆ ಪಲ್ಲಿಗೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇನ್ನು ಫ್ರೆಂಡ್ಸ್, ಅನ್ನ ಬೇಯಿಸ್ಕೊಂಡು, ಅನ್ನ ಸ್ವಲ್ಪ ಇತ್ತು ಬೇಯಿಸಿ ಅದು ರೊಟ್ಟಿನ ಮಾಡಿರೋದು ಫ್ರೆಂಡ್ಸ್. ಇದು ಈಜಿ. ನೀವು ಬೇಕಾದರೆ ಅಂಬ್ಲಿ ಥರ ಮಾಡಾದರೂ ರೊಟ್ಟಿ ಹಾಕೋಬೋದು, ಇಲ್ಲ ಹಾಗೆ ಬೇಯಿಸಾದರೂ ರೊಟ್ಟಿ ಹಾಕೋಬೋದು. ತುಂಬಾ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ರೊಟ್ಟಿಗೂ ಪಲ್ಯಕ್ಕೂ, ನಾನು ಮಾಡಿರೋ ಪಲ್ಯಕ್ಕೂ ನಿಮಗೆ ಗೊತ್ತು ಯಾವ ಥರ ಕಾಣಿಸುತ್ತೆ ಅಂತ, ನೀವೇ ನೋಡಿ.
ಇನ್ನು ಅದಾದಮೇಲೆ ಫ್ರೆಂಡ್ಸ್ ನಿಮಗೆ ಗೊತ್ತು, ನಾನು ಡೈಲಿ ಫಸ್ಟೇ ರೈಸ್ ಮಾಡಿ ಇಟ್ಬಿಡ್ತೀನಿ. ಯಾಕಂದರೆ ಫಸ್ಟೇ ರೈಸ್ ಯಾಕೆ ಮಾಡ್ತೀನಿ ಅಂದರೆ ಅದೊಂದು ಕೆಲಸ ನನಗೆ ಮುಗೀಲಿ ಅಂತ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಇನ್ನು ಬನ್ನಿ ಅದಾದಮೇಲೆ ಫ್ರೆಂಡ್ಸ್ ನೋಡಿ, ಇನ್ನು ನಾನು ಕುಕ್ಕರ್ ವಿಷಲ್ನೇ ತೆಗ್ದಿರೋ ರೈಸ್ ನಮ್ಮ ಮನೇಲಿ ನಾನು ಫಸ್ಟೇ ಮಾಡಿಟ್ಬಿಡ್ತೀನಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ನೋಡೋದ್ರಲ್ಲ, ಅಕ್ಕಿ ರೊಟ್ಟಿ ಅಂತೂ ಅಷ್ಟು ಚೆನ್ನಾಗಿದೆ. ಆದರೆ ಫ್ರೆಂಡ್ಸ್ ಇಷ್ಟೆಲ್ಲ ರೊಟ್ಟಿ ನಮ್ಮ ಮನೇಲಿ ಖಾಲಿ ಆಗೋದೇ ಇಲ್ಲ. ಇನ್ನೂ 1-2 ಉಳಿಯುತ್ತೆ, ನಾನೊಂದು ತಗೊಂಡು ಹೋಗ್ತೀನಿ. ಇನ್ನು ಪಲ್ಯನೂ ಅಷ್ಟೇ ನೋಡಿ ಫ್ರೆಂಡ್ಸ್. ಯಾರು 3 ರೊಟ್ಟಿ ಈ ಥರ ತಿನ್ನೋರು ಫ್ರೆಂಡ್ಸ್. ನಾನು ಇಷ್ಟು ದೊಡ್ಡದಾಗಿ ಮಂದಕ್ಕೆ ಹಾಕಿದ್ರೆ ಯಾರು ತಿಂತಾರೆ ಹೇಳಿ? ನಾನು ಹಿಂಗೆ ಹಾಕೋದು ಫ್ರೆಂಡ್ಸ್. ಅಷ್ಟಂಗೆ ತೆಳುವಾಗಿ ತೊಟ್ಕೊಂಡು ಕೂತ್ಕೊಳ್ಳಲ್ಲ, ಇಷ್ಟು ತೆಳುವಿರುತ್ತೆ. ಆದರೆ ತಿನ್ಬೋದು, ಏನು ಅತಿ ಮಂದ ಏನು ನಾನು ಹಾಕಿಲ್ಲ ಫ್ರೆಂಡ್ಸ್. 5 ರೊಟ್ಟಿ ಮಾಡ್ತೀನಿ, ಒಂದು ಹಂಚು ಮೇಲೆ ಒಂದಿದೆ. ಇನ್ನು ನೋಡಿದ್ರೆ ಫ್ರೆಂಡ್ಸ್, ಈ ಥರ ರೊಟ್ಟಿನ ಜೋಳದ ರೊಟ್ಟಿ ಜೋಳ ತರಬೇಕು ಫ್ರೆಂಡ್ಸ್. ಈಗ ಚಪಾತಿ ತಿನ್ನಬೇಡಿ ಅಂತ ಹೇಳೋರಲ್ಲ, ಅದಕ್ಕೋಸ್ಕರ ನಾನು ಅಂದ್ಕೊಂಡಿದ್ದೀನಿ ಈ ಸಲ ಜೋಳ 1-2-3 kg ತಂದು ಪುಡಿ ಮಾಡಿಸ್ಕೊಳ್ಳೋಣ ಅಂತ. ಇನ್ನು ರಾಗಿ ಹಿಟ್ಟು ಸ್ವಲ್ಪ ಇದೆ ಫ್ರೆಂಡ್ಸ್, ರಾಗಿ ರೊಟ್ಟಿನೂ ಮಾಡ್ತಾಯಿರ್ತೀನಿ. ನಾನು ಎಲ್ಲನೂ ಮಾಡ್ತೀನಿ ಫ್ರೆಂಡ್ಸ್. ಯಾಕಂದರೆ ನನಗೆ ಟೈಮ್ ಇರೋಲ್ಲ. ಟೈಮ್ ಇದ್ದರೆ ನಾನು ಎಲ್ಲ ತಿಂಡಿ ಅಡುಗೆ ಎಲ್ಲನೂ ಮಾಡ್ತಾಯಿರ್ತೀನಿ. ನನಗೇನು ಅಡುಗೆ ಮಾಡೋಕ್ಕೇನು ಬೇಜಾರಿಲ್ಲ. ಇನ್ನು ಹಂಗಾಗಿ ಫ್ರೆಂಡ್ಸ್, ಮ್ಯಾಂಗೋ 1-2 ನಾವು ತಂದಿದ್ದು ಹಂಗೆ ಎತ್ತಿಕ್ಕಿದ್ದೀನಿ. ಅದನ್ನು ಇದು ಮಾಡಬೇಕು. ಇನ್ನು ಫ್ರೆಂಡ್ಸ್ ಬನ್ನಿ, ನನ್ನ ಜ್ಯೂಸು ಡೈಲಿ ಜ್ಯೂಸ್ ನೀವು ನೋಡೇ ಇದ್ದೀರಲ್ಲ, ಕಪ್ಗೆ ಹಾಕ್ಬಿಡೋಣ. ಕಪ್ಗೆ ಹಾಕ್ಬಿಟ್ಟು ಜಾರ್ ತೊಳೆದಿಟ್ಬಿಡ್ತೀನಿ. ಇನ್ನು ನೋಡಿ ಫ್ರೆಂಡ್ಸ್, ಇವತ್ತು ನಾನು ಇದಕ್ಕೆ ಬೀಟ್ರೋಟು, ನಲ್ಲಿಕಾಯಿ ಫ್ರೆಂಡ್ಸ್. ನಲ್ಲಿಕಾಯಿ ಇನ್ನೊಂದೇ ಒಂದಿದೆ. ಇವತ್ತು ಏನಾದರೂ ಕಷ್ಟಪಟ್ಟು ಹೋಗಿ ತರಬೇಕು, ಏನಾಗುತ್ತೋ ಗೊತ್ತಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಇನ್ನೂ ಕಮ್ಮಿನೇ ಬಂದಿದೆ ಜ್ಯೂಸ್. ಆಯ್ತಾ ನೋಡ್ತೀನಿ ತಟ್ಟಿನ ಒಳಗಡೆ. ನಾನೇ ಫ್ರೆಂಡ್ಸ್ ಕರೆಕ್ಟಾಗಿ 1 ಕಪ್ ಮಾಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, 1 ಕಪ್ಪು ಕರೆಕ್ಟಾಗಿ ಆಗಿದೆ. ಕಾಣಿಸ್ತಾ ಇದೆಯಾ? ಪೈಪ್ ಅಲ್ಲಿದೆ, ಪೈಪೇ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್. ಎತ್ತಿಕ್ಕಿದೆ, ತೊಳೆದು ಎಲ್ಲಿಟ್ಟಿದ್ದಾಳೋ ಗೊತ್ತಿಲ್ಲ ನನ್ನ ಮಗಳು. ನೋಡ್ತೀನಿ ತಡೀನಿ. ಎಲ್ಲೋ ಇಟ್ಟವಳೆ ಫ್ರೆಂಡ್ಸ್, ನನ್ನ ಕೈಗೆ ಸಿಗ್ತಾ ಇಲ್ಲ. ಈಗ ಅವಳು ಎದ್ದಿಲ್ಲ ಫ್ರೆಂಡ್ಸ್. ನೋಡಿ, ಯಾವುದಾದ್ರೂ ಅಷ್ಟೇ ನಮ್ಮ ಹೆಲ್ತ್ಗೆ ಏನಾದರೂ ಬೇಕು ಅಂದರೆ ಸ್ವಲ್ಪ ಪ್ರಯತ್ನ ಪಡಲೇಬೇಕಲ್ವ. ನಾವಾಗಲಿ ನೀವಾಗಲಿ ಏನಾದರೂ ಸ್ವಲ್ಪ ನಮ್ಮ ಆರೋಗ್ಯಕ್ಕೆ ಬೇಕು ಅಂದರೆ ಫ್ರೆಂಡ್ಸ್, ಈಗ ನೋಡಿ, ನಾವು ಹೊರಗಡೆ ಎಲ್ಲ ಹೋಗಿ ತಿನ್ನೋದಕ್ಕಿಂತ ಏನಾದರೂ ಆದಷ್ಟು ನಮ್ಮ ಮನೇಲಿ ಏನೈತೆ ನಾವು ಅದೇ ತಿನ್ನಬೇಕು, ಇದೇ ತಿನ್ನಬೇಕು ಅಂತ ನಾನು ಹೇಳಲ್ಲ ಫ್ರೆಂಡ್ಸ್. ನಿಮಗೂ ನಮ್ಮ ಮನೇಲಿ ಏನೈತೆ ಅದನ್ನೇ ಸ್ವಲ್ಪ ಮಾಡ್ಕೊಂಡು ತಿನ್ಕೊಂಡು ಸ್ವಲ್ಪನಾದರೂ ಹೆಲ್ತ್ ನೋಡ್ಕೋಬೇಕು ಫ್ರೆಂಡ್ಸ್. ಈ ನಡುವೆ ನೋಡಿ, ನಾನು ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೆ, ಅದನ್ನು ಕುಡಿಬೇಡಿ ಅಂತ ಹೇಳಿದ್ರು ಅವರು. ನನಗೆ ಊಟ ತಿಂಡಿಲಿ ಯಾವುದನ್ನೂ ಏನು ಇದು ಮಾಡಿಲ್ಲ. ಬೇಕ್ರಿ ಫುಡ್ ಐಟಮ್ ತಿನ್ನಬೇಡಿ ಅಂತ ಹೇಳಿದರೆ ಫ್ರೆಂಡ್ಸ್. ನಾನು ಬೇಕ್ರಿಲಿ ಏನೂ ತರ್ತಿರ್ಲಿಲ್ಲ, ಬ್ರೆಡ್ ಒಂದು ತರ್ತಾಯಿದ್ದೆ. ಇವಾಗ ಅದನ್ನು ಸ್ಟಾಪ್ ಮಾಡಿದ್ದೀನಿ ಫ್ರೆಂಡ್ಸ್. ಬೇಕಿದ್ದರೆ ಬ್ರೆಡ್ಗೆ ನಾವು ಕ್ಯಾಪ್ಸಿಕಮ್ಮು, ಕೋಸು ಈ ಥರ ಎಲ್ಲ ತರಕಾರಿ ಎಲ್ಲ ಹಾಕಿ ಮಾಡ್ತೀವಲ್ಲ, ಸಾನ್ವೆಜ್ ಥರ, ಆ ಥರ ಬೇಕಾದರೆ ಮಾಡ್ಕೊಂಡು ತಿನ್ಬೋದು. ಹಂಗಾಗಿ ಫ್ರೆಂಡ್ಸ್ ನೋಡಿ, ನಮ್ಮ ಹೆಲ್ತು ಚೆನ್ನಾಗಿದ್ರೆ ಅಲ್ವಾ ನಾವು ಇರೋ ತನಕ ಫ್ರೆಂಡ್ಸ್. ಯಾವತ್ತಾದರೂ ಒಂದು ದಿವಸ ಸಾಯ್ತೀವಿ, ಆದರೆ ಇರೋ ತನಕನಾದರೂ ಚೆನ್ನಾಗಿರ್ಬೇಕಲ್ಲ. ಹಂಗಾಗಿ ಫ್ರೆಂಡ್ಸ್ ನೋಡಿ, ನಾನು ಡೈಲಿ ಒಂದು ಜ್ಯೂಸು ಮಿಸ್ ಮಾಡಲ್ಲ. ಹಂಗಾಗಿ ಆದರೂ ನನಗೆ ಕಾಲು ನೋವು, ಕೈ ನೋವು ಎಲ್ಲ ಇದೆ. ಆದರೆ ಏನು ಮಾಡೋದು ಫ್ರೆಂಡ್ಸ್, ಅವಾಗೆಲ್ಲ ನಾನು ಆಲ್ರೆಡಿ 17-18 ವರ್ಷದಿಂದ ಕೆಲಸ ಮಾಡ್ತಾಯಿದ್ವಿ. ನಮ್ಮದು ಓಡಾಡ್ಕೊಂಡೇ ಮಾಡೋ ಕೆಲಸ ಫ್ರೆಂಡ್ಸ್. ಕೈ ನಿಮಗೆ ಗೊತ್ತು, ಕರೋನಾ ಇಂಜೆಕ್ಷನ್ ತಗೊಂಡ್ಮೇಲೆ ಈ ಥರ ಆಯಿತು ಅಂತ ನಿಮ್ಗೆ ಹೇಳಿದ್ದೆ. ಇನ್ನು ಫ್ರೆಂಡ್ಸ್, ಜ್ಯೂಸು ನಾನು ನಾಷ್ಟ ತಿಂದ್ಬಿಟ್ಟು ಕುಡಿಯೋದು. ಇನ್ನು ಫ್ರೆಂಡ್ಸ್, ಈ ರೊಟ್ಟಿ ಬಗ್ಗೆ ನಿಮಗೆ ನಾನು ಹೇಳಾಗಲಿ, ಇದರಲ್ಲಿ ಯಾವುದು ಸೈಡ್ ಎಫೆಕ್ಟು ಅದು ಇದು ಯಾವುದು ಇರಲ್ಲ ಫ್ರೆಂಡ್ಸ್. ಯಾಕೆ ಗೊತ್ತಾ, ಇದು ಮನುಷ್ಯನಿಗೆ ಗಟ್ಟಿ ಇರುತ್ತೆ ಶರೀರಕ್ಕೆ, ಏನೂ ಆಗಲ್ಲ. ಚೆನ್ನಾಗಿ ಎಷ್ಟೇ ತಿನ್ಬೋದು, ನೀವು ಏನೇ ತಿಂದರೂ ಏನೂ ಆಗಲ್ಲ. ಹಂಗಾಗಿ ಫ್ರೆಂಡ್ಸ್, ನಮ್ಗೆ ಯಾವಾಗ ಟೈಮ್ ಇರುತ್ತೆ ಆವಾಗ ಸ್ವಲ್ಪ ನಾವು ಹೆಲ್ತ್ ನೋಡ್ಕೋಬೇಕಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟೇ ರೈಸ್ಗೆ ಹಾಕಿರ್ತೀನಿ ಫ್ರೆಂಡ್ಸ್. ಅದ್ರ ಪಾಡಿಗೆ ಅದು ವಿಷಯ ಆಗುತ್ತೆ. ನಾನು ಬಾಕಲ್ ಸಾರಿಸಿ ನಾನು ನೀರು ತುಂಬ್ಕೊಂಡು ಎಲ್ಲನೂ ಬರೋ ಅಷ್ಟರಲ್ಲಿ ಫ್ರೆಂಡ್ಸ್ ಅದು ನನಗೆ ಕ್ಲಿಯರ್ ಆಗುತ್ತೆ. ಹಂಗಾಗಿ ಫ್ರೆಂಡ್ಸ್ ನೋಡಿ, ರೊಟ್ಟಿ ಮಾಡಿದ್ದೀನಿ. ಇನ್ನು ಡೈಲಿ ಏನು ನಾಷ್ಟ ಮಾಡಿ ಫ್ರೆಂಡ್ಸ್, ನಾನು ಏನಾದರೂ ಒಂದು ಡೈಲಿ ನಾಷ್ಟ ಕುಡಿಕತ್ತೀನಿ. ಇನ್ನು ಸೇಮಿಯಾ ತಂದಿಟ್ಕೊಂಡಿದ್ದೀನಿ, ಅವಲಕ್ಕಿ ತಂದಿಟ್ಕೊಂಡಿದ್ದೀನಿ, ನ್ಯೂಡಲ್ಸ್ ಪ್ಯಾಕೆಟು ಒಂದೊಂದು ತಂದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಡೈಲಿ ಏನಾದರೂ ಒಂದು ಮಾಡಲೇಬೇಕಲ್ಲ. ಇನ್ನು ಫ್ರೆಂಡ್ಸ್, ಬೆಳಗ್ಗೆನೇ ಮುದ್ದೆ ಮಾಡಿದ್ರೆ ನಾನು ಊಟ ಮಾಡ್ತೀನಿ, ಇನ್ಯಾರೂ ಊಟ ಮಾಡಲ್ಲ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಮುದ್ದೆ ಅದೆಲ್ಲ ಮಾಡಲ್ಲ. ಇನ್ನು ಫ್ರೆಂಡ್ಸ್, 2 ಮ್ಯಾಂಗೋನ ನಾನು ನೀರೊಳಗಡೆ ತೊಳೆಯೋಕೆ ಹಾಕಿದ್ದೀನಿ. ಅದನ್ನು ತೋರಿಸ್ಬಿಡ್ತೀನಿ. ಅದು ಹಿಂದ್ಗಡೆ ಆಲ್ರೆಡಿ ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್. ಈ ಥರ ಇದು ಒಂಥರ ಇದಂಗೆ ಆಗಿರೋದು. ಇನ್ನು ಫ್ರೆಂಡ್ಸ್ ನೋಡಿ, ಇದು ಕೆಳಗಡೆ ಇದನ್ನು ತೋರಿಸಿದ್ರೆ ನನ್ನ ಮಗಳು ಕಟ್ ಮಾಡೋಕ್ಕೆ ಬಿಡಲ್ಲ. ಆದರೆ ನಾನು ಈ ಕಡೆ ಎಲ್ಲ ಚೆನ್ನಾಗೈತಲ್ಲ, ಇದನ್ನು ಕಟ್ ಮಾಡೋಣ ಅಂತೀನಿ. ಅವಳಿಗೆ ಗೊತ್ತಾದರೆ ಏನು ಮಾಡ್ತಾಳೆ, ಅದನ್ನು ತೆಗ್ದು ಎಸ್ಬಿಡ್ತಾಳೆ. ಹಂಗಾಗಿ ಫ್ರೆಂಡ್ಸ್, ಅವಳು ಸ್ವಲ್ಪ ಈ ಥರ ಇರೋದೆಲ್ಲ ಯಾಕೆ ತಿಂತೀಯಾ, ಅವಳು ಹೇಳೋದು ಯಾಕೆ ತಿನ್ನಬೇಕು ಅದನ್ನೆಲ್ಲ ಅಂತ, ಚೆನ್ನಾಗಿರೋದು ತಿನ್ನಬೇಕು, ಕ್ಲೀನಾಗಿರೋದು ತಿನ್ನಬೇಕು ಅಂತ ಅವಳು. ಇದು ಏನು ಮಾಡ್ತೀರಾ ಫ್ರೆಂಡ್ಸ್, ಮಕ್ಕಳು, ಈಗಿನ ಮಕ್ಕಳು ನಿಮಗೆ ಗೊತ್ತಲ್ಲ. ಇನ್ನು ಹಂಗಾಗಿ ಫ್ರೆಂಡ್ಸ್, ಈ ವಾರ ಎಲ್ಲ ನಮ್ಮ ಮನೇಲಿ ಮಾವಿನ ಹಣ್ಣು ತಿಂತಾನೇ ಇದ್ದೀವಿ, ಏನು ಮಾಡೋಂಗಿಲ್ಲ.
ತಿಂತಾ ಇದ್ದೀವಿ ಇರೋ ತನಕ ತಿನ್ನೋದು ಫ್ರೆಂಡ್ಸ್, ಏನು ಮಾಡೋದು. ಇನ್ನು ಫ್ರೆಂಡ್ಸ್ ನೀವೇ ನೋಡೋದ್ರಲ್ಲ, ರೈಸು ಆಗೋಯ್ತು, ಎಲ್ಲ ಆಯಿತು ಫ್ರೆಂಡ್ಸ್. ನಾನು ಇಲ್ಲಿ ಒರೆಸಿ ತೊಳೆದು ಇಟ್ಟಿರ್ತೀನಿ, ಯಾಕೋ ನೆನ್ನೆ ಅವಳು ಕಟ್ ಮಾಡ್ಕೊಂಡು ತಿಂದೇ ಇಲ್ಲ. ಇನ್ನು ಫ್ರೆಂಡ್ಸ್ ನಾನು ಕುಕ್ಕರಿಗೆ ರೈಸ್ನ ಅಲ್ಲಿಗೆ ಇಡ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟಾಗುತ್ತೋ ಅಷ್ಟು ನೀವು ಆದಷ್ಟು ಎಲ್ತ್ ನೋಡ್ಕೊಳ್ಳಿ. ನಿಮಗೆ ಎಲ್ಲ ಎಲ್ತು ತುಂಬಾ ಮುಖ್ಯ ಫ್ರೆಂಡ್ಸ್. ಯಾಕೆ ಗೊತ್ತಾ, ಒಂದೇ ಸರಿ ಏನಾರು ಆದಾಗ ನೋಡ್ಕೋಬೇಕಾಗುತ್ತೆ, ಎಷ್ಟೈತೆ ಅಷ್ಟನ್ನು ನಾವು ನೋಡ್ಕೊತಾ ಇರಬೇಕು ಫ್ರೆಂಡ್ಸ್. ನಾನು ಇವಾಗ ನೋಡಿ ಹಿಂಗೆ ಅಡುಗೆ ಮಾಡ್ತಾನೆ ಪಾತ್ರೆ ಎಲ್ಲ ತೊಳೆದಿದ್ದೀನಿ. ನಮ್ಮ ಯಾವ ಪಾತ್ರೆನೂ ಫ್ರೆಂಡ್ಸ್. ಇದನ್ನು ಮಾತ್ರ ಮಾತಾಡ್ತಾನೆ ಒಂದು ಜಾರನ್ನು ಸಹ ತೊಳೆದು ಇಟ್ಬಿಡ್ತೀನಿ ಫ್ರೆಂಡ್ಸ್. ಯಾಕೆ ಗೊತ್ತಾ, ಅದು ಇಲ್ಲ ನಾನು ಬರೋ ತನಕ ಹಂಗೆ ಇರ್ತೀವಿ. ಒಂದೊಂದ್ಸಲ ತೊಳೆದಿರ್ತಾಳೆ, ಅವಳು ಕೆಲಸದ ಬಿಜಿ ಅಲ್ವಾ, ಹಂಗಾಗಿ ಫ್ರೆಂಡ್ಸ್. ಸಾರಿ ಫ್ರೆಂಡ್ಸ್, ಸೌಂಡ್ ಆಯಿತು. ಇವಾಗ ತೊಳೆದು ಅದೇನಾಗಿರಲ್ವಲ್ಲ, ತೊಳೆದ್ಬಿಟ್ಟು ಫ್ರೆಂಡ್ಸ್ ಇಟ್ಬಿಡ್ತೀನಿ. ಹಂಗಾಗಿ ನೋಡಿ ಫ್ರೆಂಡ್ಸ್, ಆಲ್ರೆಡಿ ನಾನು ಜಾರನ್ನ ತೊಳೆದು ಅದೇ ಪ್ಲೇಸ್ಗೆ ಇಟ್ಬಿಡ್ತೀನಿ. ಅದ್ರ ಕೆಲಸನೂ ಮುಗ್ದೋಯ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಫ್ರೆಂಡ್ಸ್. ಇದುವರೆಗೂ ನನ್ನ ವೀಡಿಯೋನ ತಾಳ್ಮೆಯಿಂದ ನೋಡೋಕ್ಕೆ ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದ ಫ್ರೆಂಡ್ಸ್. ಇದು ಯಾರಾದರೂ ಫಸ್ಟ್ ನನ್ನ ವೀಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.